ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದಂಥ ಸುನೀಲ್ ಕುಮಾರ್ ಅವರಿದ್ದಾರೆ. ಅವ್ರಿಗೆ ಮಾತಾಡಿಸೋಣ. ಸರ್ ನಮಸ್ತೆ. ಇವತ್ತು ಅಧಿವೇಶನ ಮೊದಲನೇ ದಿನಾನೇ ಒಂದು ರೀತಿಯಾಗಿ ಪಾದಯಾತ್ರೆ ಮಾಡುವ ಮೂಲಕ ವಿಧಾನಸೌಧಕ್ಕೆ ಲಗ್ಗೆ ಇಡ್ತಿದ್ದೀರಾ. ಯಾವ ರೀತಿಯಾಗಿರುತ್ತೆ ಸರ್ ನಿಮ್ಮ ಹೋರಾಟ? ಅಲ್ಲ, ನಮ್ಮ ಈ ಎಲ್ಲ ಇವತ್ತಿನ ಕಾಲ್ನಡೆಗೆ ರಾಜ್ಯಪಾಲರ ಸಾಂವಿಧಾನಿಕ ಹುದ್ದೆಯನ್ನ ಇನ್ನಷ್ಟು ಗೌರವಯುತವಾಗಿ ಎತ್ತಿ ಹಿಡಿಬೇಕು ಅನ್ನೋದ್ರ ಜೊತೆಯಲ್ಲಿ ರಾಜ್ಯಪಾಲರ ಅಧಿಕಾರವನ್ನ ಈ ಕಾಂಗ್ರೆಸ್ ಇವತ್ತು ಮೊಟಕುಗೊಳಿಸ್ತಾ ಇರೋದ್ರ ವಿರುದ್ಧ ನಾವು ಇವತ್ತು ಕಾಲ್ನಡಿಗೆ ಜಾಥಾವನ್ನು ಮಾಡ್ತಾ ಇದ್ದೇವೆ. 6-7 ತಿಂಗಳ ಕೆಳಗಡೆ ಇಡೀ ಮಂತ್ರಿಮಂಡಲದ ಸದಸ್ಯರು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದು, ರಸ್ತೆಗಳಲ್ಲಿ ಧರಣಿಯನ್ನ ಕೂತ್ಕೊಂಡಿದ್ದು, ಕಪ್ಪು ಬಾವುಟವನ್ನು ಮಾಡಿದ್ದು, ಅಂದ್ರೆ ಒಂದು ಸಾಂವಿಧಾನಿಕ ಹುದ್ದೆಗೆ ಅಗೌರವವನ್ನು ತೋರಿಸುವಂತ ಕೆಲಸವನ್ನ ಕಾಂಗ್ರೆಸ್ಸಿಗರು ಮಾಡಿದ್ರು. ಇದನ್ನ ಖಂಡಿಸಿ ನಾವು ಇವತ್ತು ಕಾಲ್ನಡಿಗೆಯನ್ನು ಮಾಡ್ತಾ ಇದ್ದೇವೆ. ಸರ್, ಎಲ್ಲ ಒಂದ್ ಕಡೆ ರಾಜ್ಯಪಾಲರನ್ನ ಬಿಂಬಿಸೋದಾಗಿರ್ಬೋದು, ಅವರ ಅಧಿಕಾರಗಳನ್ನ ಮಟಕುಗೊಳಿಸುವಂತದ್ದಾಗಿರ್ಬೋದು, ಈ ರೀತಿಯಾಗಿ ಮಾಡಿ ಮತ್ತೆ ಇವತ್ತು ರಾಜ್ಯಪಾಲರ ಕೈಯಲ್ಲೇ ಭಾಷಣವನ್ನ ತಗೊಳ್ತಿದ್ದಾರೆ ಸರ್ಕಾರದ. ಕಾಂಗ್ರೆಸ್ಸಿಗೆ ಯಾವುದೇ ರೀತಿಯಾದಂತ ನೈತಿಕತೆ ಇಲ್ಲ. ಒಂದು ಕಡೆ ರಾಜ್ಯಪಾಲರು ಸರಿ ಇಲ್ಲ ಅಂತೇಳಿ ಎಲ್ಲ ಮಂತ್ರಿಮಂಡಲದ ಸದಸ್ಯರು ಹೇಳಿಕೆಗಳನ್ನು ಕೊಡ್ತಾರೆ. ಇವತ್ತು ರಾಜ್ಯಪಾಲರಿಂದನೇ ಸರ್ಕಾರವನ್ನು ಹೊಗಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡೋಣ ರಾಜ್ಯಪಾಲರಲ್ಲಿ ಏನು ಭಾಷಣ ಮಾಡಿಸ್ತಾರೆ ನೋಡ್ತೀವಿ, ಅದರ ಆಧಾರದಲ್ಲಿ ಚರ್ಚೆಯನ್ನು ಮಾಡ್ತೇವೆ. ಸರ್, ಒಳಗಡೆ ಸದನದೊಳಗಡೆ ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ? ಪ್ರಮುಖವಾಗಿ ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡಿದ್ದೀರಾ ಸರ್? ಗ್ಯಾರಂಟಿ ಯೋಜನೆಗಳು ಸಂಪೂರ್ಣವಾಗಿ ನೆಲಕಚ್ಚಿರುವಂತಹ ಸಂದರ್ಭದಲ್ಲಿ ಅಭಿವೃದ್ಧಿಯ ಯೋಜನೆಗಳು ಮರೀಚಿಕೆ ಆಗಿರುವಂತಹ ಸಂದರ್ಭವನ್ನ ಇಟ್ಕೊಂಡು ನಾವು ಚರ್ಚೆಯನ್ನು ಮಾಡ್ತೇವೆ. ಮೈಕ್ರೋ ಫೈನಾನ್ಸಿನ ವಿಷಯ, ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿರುವಂತಹ ವಿಷಯ, ಕೆಪಿಎಸ್ಸಿನಲ್ಲಿ ಆಗಿರುವಂತಹ ಭ್ರಷ್ಟಾಚಾರ, ಈ ಎಲ್ಲ ವಿಷಯವನ್ನ ಪ್ರಸ್ತಾಪ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವರ ಸಂಸ್ಕೃತಿಯನ್ನು ಇದು ತೋರಿಸುತ್ತೆ. ಒಬ್ಬ ಅಧಿಕಾರದಲ್ಲಿರುವಂತವರು ನನಗೆ ಬೆದರಿಕೆ ಮುಖಾಂತರ ಬೆಂಬಲವನ್ನು ಗಳಿಸುವಂಥದ್ದು ಸರಿಯಲ್ಲ. ವಿಶ್ವಾಸದಿಂದ ಬೆಂಬಲವನ್ನು ಗಳಿಸಬೇಕೇ ವಿನಃ ಬೆದರಿಕೆಯನ್ನು ಮಾಡಿಕೊಂಡು ಬೆಂಬಲ ಕೊಡಿ ಅಂತ ಹೇಳುವಂಥದ್ದು ಸರಿಯಲ್ಲ. ಇದಾಗಿತ್ತು ಮಾಜಿ ಸಚಿವರಾದಂಥ ಸುನೀಲ್ ಕುಮಾರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.